ಇವತ್ತು ಬುದ್ಧ ಜಯಂತಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಈ ನಾಡಿನ ಜನತೆಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹಾರೈಸ್ತೇನೆ. ಸರ್, ಹಿತ್ತಲ ಗಿಡ ಮದ್ದಲ್ಲ ಅಂತ ನೀವು ಹೇಳಿದಾಗ ಯುದ್ಧ ಬೇಡ ಅಂತ ಹೇಳಿದಾಗ ಎಲ್ಲರೂ ಮುಗಿ ಬೀಳಕ್ಕೆ ಟ್ರೈ ಮಾಡಿದ್ರು ಸರ್. ಯಾವುದೋ ಪಕ್ಕದ ದೇಶದವ್ರು ಹೇಳಿದಾಗ ಸುಮ್ಮನೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸರ್, ಇವತ್ತು ಎರಡು ದೇಶಗಳ ಸೇನಾಧಿಕಾರಿಗಳ ಪ್ರಮುಖವಾದ ಸಭೆ ಇದೆ. ಇವತ್ತು ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಡೇ, ಯಾಕೆಂದ್ರೆ ಇಬ್ಬರದು ಸಭೆ ಇದೆ. ಗೊತ್ತಿಲ್ಲ ನನಗೆ. ಈಗ ಸೀಸ್ ಫೈರು ಡಿಕ್ಲೇರ್ ಮಾಡಿದ್ದಾರೆ, ಎರಡೂ ದೇಶಗಳು ಒಪ್ಕೊಂಡಿದ್ದಾರೆ. DGMOಗಳು ಸಭೆ ನಡೀತದೆ, ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ಸರ್, ರಾಹುಲ್ ಗಾಂಧಿ ಅವರು ಲೆಟರ್ ಬರೆದ್ರೇನು, ಖರ್ಗೆ ಅವರು ಲೆಟರ್ ಬರೆದ್ರೆ ಆಲ್ ಪಾರ್ಟಿ ಮೀಟಿಂಗ್ ಕರೀದಿರೋದು ಎಷ್ಟು ಸೂಕ್ತ? ದೇಶಿ ಜನರಿಗೆ ಗೊತ್ತಾಗೋದು ಬೇಡ. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಸ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರೀಬೇಕು. ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಸರ್, ಅವರು ಯುದ್ಧ ವಿರಾಮ ಅಂತ ಅಂದ್ರು ಮತ್ತೆ ಫೈರ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಪರಿಸ್ಥಿತಿ ಪಾಕಿಸ್ತಾನದವರು ಫೈರಿಂಗ್ ಆಗಿಲ್ವಲ್ಲ. ಈಗ ಅದಕ್ಕೆ DGMOಗಳು ಸಹಿತ ಮೀಟಿಂಗ್ ಮಾಡ್ತಾರಲ್ಲ, ಅವ್ರು ಏನು ತೀರ್ಮಾನ ಮಾಡ್ತಾರಲ್ಲ, ಏನೇನು ಚರ್ಚೆ ನಡೀತದೆ. ಫೋರ್ಸಸ್ ಸ್ಟ್ರೈಕ್ ಮಾಡಿದ್ರು. ಒಂದು ಪೊಲಿಟಿಕಲ್ should go to our army. ಯಾರಿಗೂ ಇದು ಪೊಲಿಟಿಕಲ್ ಪರ್ಸನ್. ಕ್ರೆಡಿಟ್ ಶುಡ್ ಗೋ ಟು ಅವರ್ ಆರ್ಮಿ ಡಿಫೆನ್ಸ್. ಇದೆಲ್ಲ ಅವರಿಗೆ ಹೋಗ್ಬೇಕು. ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನದವರು ಹೋಗಿದ್ದಾರೆ. ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಕಳಿಸಿದ್ದಾರೆ ಸರ್. ಅದೇ ಮೈಸೂರಿನಲ್ಲಿ 3 ಜನ ಮಕ್ಕಳು ಮಾತ್ರ ಇದ್ದಾರೆ, ಬಾಕಿಯವರೆಲ್ಲ ಹೊರಟೋಗಿದ್ದಾರೆ. ಈ 3 ಮಕ್ಕಳು 6 ವರ್ಷದೊಳಗಡೆ ಇರ್ತಕ್ಕಂಥ 3 ಮಕ್ಕಳು. ಅದು ಏನಾಗಿದೆ ಅಂತಂದರೆ, ನಮ್ಮ ಹೆಣ್ಮಗಳು ಪಾಕಿಸ್ತಾನದವನು ಗಂಡ. ಸೊ ಹಂಗಾಗಿ 3 ಮಕ್ಕಳಾಗಿದ್ದಾವೆ. 3 ಮಕ್ಕಳು ಹೋಗಿದ್ರು ಬಾರ್ಡರ್ ಹತ್ರ, ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತೇಳಿ ವಾಪಸ್ ಬಂದಿದ್ರು. ನಾನು 71 ಈಗಾಗಲೇ ಭಾಳ ವರ್ಷ ಆಗ್ಬಿಡೋದು, 34 ವರ್ಷ ಆಗ್ಬಿಡೋದು. ಈಗ ಮಾತಾಡಕ್ಕೆ ಹೋಗಲ್ಲ ನಾನು. 79 ಅಲ್ವಾ, 71, 54 ವರ್ಷ ಆಗ್ಬಿಡೋದು. ಪ್ರತೀಕಾರ ಅಂದರೆ ಅದು ಅನ್ನೋ ರೀತಿಯಲ್ಲಿ ಮಾತಾಡೋದು ಶುರುವಾಗಿದೆ. ಈಗ ನಾನು ಅದ್ರ ಬಗ್ಗೆ ಈಗ ನೀವು ಯಾಕೆ ವಾರ ಬಗ್ಗೆ ಬಳಕೆ ಸೀಸ್ ಫೈರ್ ಆಗಿದೆ ಮಾತಾಡ್ತಾ ಇದ್ದಾರೆ DGMOಗಳು, ಮಾತಾಡಲಿ ನೋಡಿ. ಸರ್, 2 ವರ್ಷದ ಕಾರ್ಯಕ್ರಮ ಈಗ ವಾರ ನಿಂತಿದೆಯಲ್ಲ, ಮಾಡ್ತೀರಾ ಸರ್? ಮಾಡಬೇಕು ಅಂತ ಮಾಡಿದ್ದೀವಿ. ಬಿಕಾಸ್ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದಿನ್ನೂ ಸೀಸ್ ಫೈರ್ ಆಗಿರಲಿಲ್ಲ. ನಾವು ರಾಹುಲ್ ಗಾಂಧಿಗೆ, ಖರ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ದು ಮೋಸ್ಟ್ ಲೈಕ್ಲಿ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವರು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಗೆ ಹೇಳ್ಬಿಟ್ಟಿದ್ರಂತೆ ಮುಂದಕ್ಕೆ ಹೋಗ್ಬೋದು ಅಂತ. ಈಗ ಅವ್ರು ಕೇಳ್ಬಿಟ್ಟು ಹೇಳ್ತೀವಿ ಅಂತ ಇವತ್ತು ಹೇಳಿದ್ದಾರೆ, ಇವತ್ತು ಸಾಯಂಕಾಲದೊಳಗಡೆ. ನಾವು ಮಾಡಬೇಕು ಅಂತ ಇದ್ದೀವಿ. 2 ವರ್ಷದ ಸರ್ಕಾರ ರೆಫರೆಂಡಮ್ಮು ಸಾರ್ವಜನಿಕರಿಗೆ ನಾವು ಮಾಡೋದು ಬೇರೆ ಸರ್. ನೀವು ಆಸ್ ಎ ಚೀಫ್ ಮಿನಿಸ್ಟರ್, ಯಾಕಂದರೆ ಕ್ಯಾಬಿನೆಟಲ್ಲಿ ನೀವು ಒಂದು ಸರ್ಕಾರ ನಡೆಸ್ತಾ ಇರೋದ್ರಿಂದ, ಹೌ ಡು ಯು ರೇಟ್ ಯುವರ್ ಗೌರ್ಮೆಂಟ್ ಸರ್? ನಿಮ್ಮ ಸರ್ಕಾರನ ಯಾವ ಥರ ರೇಟ್ ಮಾಡ್ತೀರಾ? ಏನಾದರೂ ನುಡಿದಂತೆ ನಡೆದ ಸರ್ಕಾರ ಇದ್ದರೆ ನಮ್ಮದು ಸರ್, ಪಟ್ಟು ಮಾತಿನಂತೆ ನಡ್ಕೊಂಡಿದ್ರೆ ನಮ್ಮ ಸರ್ಕಾರ. ಸಂಪುಟ ಪುನರಚನೆ ಬಗ್ಗೆ ಏನಾದರೂ ಸಂಪುಟ ಪುನರಚನೆ ಬಗ್ಗೆ
ನನಗೆ ನೀನು ಪ್ರಶ್ನೆ ಸಂಪುಟ ಕೇಳ್ತಾ ಪುನರಚನೆ ಮಾಡ್ತಾ ಇದ್ದೀರಾ, ಎಲ್ಲ 2 ವರ್ಷ ನೀನು- ಆಗ್ತಾ ಇರೋದ್ರಿಂದ. ಎಲ್ಲ ನೀನು ಮಾಡಬೇಕು ಅಂತ ಅಲ್ಲ ನಾನು ಯಾಕೆ ಮಾಡಿ, ನೀವು ಚೀಫ್ ಮಿನಿಸ್ಟರ್. ನಾನು ಮಾಡುವಾಗ ನಿಮ್ಗೆ ಹೇಳ್ತೀನಿ, ಅಲ್ಲ ಆ ಥರ ಸಾಧ್ಯತೆ ಇದೆಯಾ? ಮಾಡುವಾಗ ಹೇಳ್ತೀನಿ ನಿನಗೆ. ತುಂಬಾ ಜನ ನನ್ನ ರಿಪ್ಲೈ ಈಸ್ ನಿಮಗೆ ಮಾಡುವಾಗ ಹೇಳ್ತೀನಿ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಯೂಸ್ ಮಾಡಿದಂತಹ ಟ್ವಿಟ್ ಇದೆಯಲ್ಲ ಸರ್, ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ ಹೇಳಿ ಒಂದು ಟ್ವಿಟ್ ಮಾಡಿದ್ದಾರೆ ಸರ್. ಆ ವರ್ಡ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಸರ್. ಯಾವುದು? ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿದ್ರು, ಅಮೆರಿಕ ಅಧ್ಯಕ್ಷರು ಬೋತ್ ದ ಕಂಟ್ರೀಸ್ ಆರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ. ಈಗ ನೋಡಪ್ಪ, ಸೀಜ್ ಫೈರ್ ಆಗಿದೆ, ಸೀಜ್ ಫೈರ್ ವೆಲ್ಕಮ್ ಮಾಡಿದ್ದೀನಿ, ನೀವು ಅಷ್ಟಕ್ಕೆ ಸಿದ್ಧಾಗ್ತೀವಿ. ಗೊತ್ತಾಯ್ತಾ? ಕಾರಣಗಳನ್ನು ಇವತ್ತು DGMಗಳು ಮೀಟಿಂಗ್ ಆದಮೇಲೆ ಏನು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಶುಭಾಶಯಗಳು. ಬುದ್ಧ ಪೂರ್ಣಿಮೆ ಶುಭಾಶಯಗಳು. ಅದೇ ಬುದ್ಧ ಪೂರ್ಣಿಮೆ ಬೆಳಿಗ್ಗೆ ಅದು ಇದ್ರ ಪ್ರೊಸೆಷನ್ ಉದ್ಘಾಟನೆ ಮಾಡಿದೆ. ಸರ್ ಇದು ಹಾಂ, ಥ್ಯಾಂಕ್ ಯು. ಬೌದ್ಧ ಇದ್ರ